ಭಾಳ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನಿಂಗ್ ಆಗ್ಯದ. ಏನು ಪ್ಲಾನಿಂಗ್ ಅಂದ್ರೆ ಸೊ ಸಾರಿ ಫಾರ್ ದ್ಯಾಟ್. ದಾದಾ ಎಲ್ಲಿ ಹೊಂಟೀವಿ ನಾವು? ಶುಭೋದಯ. ಇವತ್ತು ಭಾಳ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನಿಂಗ್ ಆಗ್ಯದ. ಏನು ಪ್ಲಾನಿಂಗ್ ಅಂದ್ರೆ ದಾದಾ ಎಲ್ಲಿ ಹೊಂಟೀವಿ ನಾವು ಉಪ್ಪಲ್ದಿನಿಗೆ ಹೊಂಟೀವಿ. ನಾವಂದ್ರೆ ಯಾರ್ಯಾರಂದ್ರೆ ಅಮ್ಮ, ನಮ್ಮ ಅಜ್ಜಿ ಮತ್ತು ನಮ್ಮ ತಮ್ಮ ಹೊಂಟೀವಿ. ನಮ್ಮ ಮಾಮಾರು ಮುಂದೆ ಜಾಯ್ನ್ ಆಗ್ತಾರೆ. ಸೊ ಹೋಗ್ತಾ ಹಂಗೆ ಮಧ್ಯಾಹ್ನ ಆತ, ಹೊಟ್ಟಿನೂ ಹಸ್ದಿತ್ತು. ಇಲ್ಲಿ ಒಂದು ಚಲೋ ಹೊಲ ಸಿಕ್ಕದ, ಅಲ್ಲಿ ಗಿಡ ಅದ, ಇಲ್ಲಿ ಬುತ್ತಿ ಅದ. ಸೊ ಈಗ ಹೊಲ್ದಾಗ ಕೂತ ಊಟ ಮಾಡೋಣಂತ ಬರ್ರಿ. ಹೊಲದಾಗ ಕಡ್ಲಿ ಇತ್ತು. ಹೊಲ ಅಂತೂ ನೋಡ್ಲಿಕ್ಕೆ ಭಾಳ ಚಂದ ಕಾಣತಿತ್ತು ನೋಡ್ರಿ. ಇಲ್ಲೇ ಸಿಂಗಾಯ ಇದಾವ, ಹಿಂಗೆ ಹರ್ಕೊಂಡು ಹಿಂಗೆ ತಿನ್ನೋದ್ರಿ. ಈ ಫೀಲಿಂಗ್ ಅಂತೂ ಹೇಳಲಿಕ್ಕೆ ಆಗಂಗಿಲ್ಲ. ಸೊ ಗೈಸ್, ಊಟ ಅಂತೂ ಆಯ್ತಾ, ನಡೀರಿ ಹೋಗ್ನಂತ. ಹಾಯ್ ಮಾಮಾ. ಲೆಟ್ ಅಸ್ ಸೇ ಬೈ ಟು ದಿಸ್ ಹೊಲ. ಮುಂದೆ ಒಂದು ವಿಶೇಷ ಜಾಗ ಬರ್ತದ, ಅದು ಯಾವ್ದಂತ ಹೇಳ್ತೀನಿ ಬರ್ರಿ. ಈಗ ನಾವಿರೋದ ಹಲಗಣಿನ್ಯಾಗ. ಹಲಗಣಿ ಯಾಕೆ ಫೇಮಸ್ ಅದ ಅಂದ್ರೆ ಇಲ್ಲಿ ಹನುಮಪ್ಪ ಅದಾನ, ಹಳಗಣೀಶ ಅಂತ ಹೇಳಿ ಕರೀತಾರ ಅವನಿಗೆ. ಸೊ ನಡೀರಿ ಒಳಗೆ ಹೋಗೋದಂತ. ಒಂದಿನ ಹೆಣ್ಮಕ್ಳು ಬಂದು ಚಪ್ಪಲ್ ಹಾಕೊಂಡು ಊರು ತುಂಬ ತಿರುಗಾಡತಾನಂತ ಅದಕ್ಕೆ ಅವ್ರು ತೊಗೊಂಡು ಗೈಸ್, ನಾವು ಫೈನಲಿ ಉಪ್ಪಲ್ದಿನಿಗೆ ಬಂದೇ ಬಿಟ್ವಿ. ಮೇನ್ ಗುಡಿ ಇರೋದ ಅಲ್ಲೇ. ನಡೀರಿ ಹೋಗೋಣ ಒಳಗೆ. ಈಗ ಎಂಟರ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಬಾವಿ ಸಿಗ್ತದ. ಇದು ಭಾಳ ಹಳೆಯದ ಬಾವಿ ಐತೆ ನೋಡ್ರಿ. ಹಂಗೆ ಇಲ್ಲಿ ನೋಡ್ಬೋದು. ಅಲ್ಲಿ ಒಂದು ಕಿರಾಣಿ ಅಂಗಡಿ ಅದ. ಸೊ ಕಿರಾಣಿ ಅಂಗಡಿಗಳು ಅದಾವು ಆ್ಯಂಡ್ ಅಲ್ಲೆಲ್ಲ ಮನೆಗಳು ಅದಾವೆ ನೋಡ್ರಿ. ದೇವ್ರಿಗೆ ಅಂತ ಹೇಳಿ ನಮ್ಮ ಅಜ್ಜಿ ಕಾಯಿ ಆರಿಸ್ಲಿಕ್ಕತ್ತಾರ ನೋಡ್ರಿ. ಕಡ್ಡಿ ಕಾಯಿ ಎಲ್ಲ ತಗೊಂಡ ಒಳಗೆ ಹೋಗೋಣ ಬರ್ರಿ. ಒಳಗೆ ಎಂಟರ್ ಆದ್ಮೇಲೆ ನೋಡ್ಬೋದು, ಇದು ಗುಡಿ ಮೇಲೆ ಅಲ್ಲಿ ಕಳಸ ಕಾಣ್ಲಿಕ್ಕತ್ತದ. ಇಲ್ಲಿ ನಾಗಪ್ಪನ ಪೂಜೆ ಮಾಡ್ತಾರ. ಹಿಂಗೆ ಮುಂದೆ ಹೋದ್ರೆ ನಮಗೆ ಮೇನ್ ಗುಡಿ ಸಿಗ್ತೈತಿ. ಸೊ ಅಲ್ಲಿ ನಮ್ಮ ಸಂಗಮನಾಥ ವಿರಾಜಮಾನ ಆಗಿ ಆ ಗುಡಿ ಇದೆ ನೋಡ್ರಿ. ಗುಡಿ ಅಂತೂ ನೋಡ್ಲಿಕ್ಕೆ ಭಾಳ ಚಂದ ಅದ ನೋಡ್ರಿ. ಎಷ್ಟು ಪಿಲ್ಲರ್ಸ್ ಅದಾವು. ಸೊ ಗೈಸ್, ಇಲ್ಲಿ ನಾವು ನಂದಿ ದೇವರನ್ನು ಕಾಣ್ಬೋದು. ನಡೀರಿ ಒಳಗೆ ಹೋಗೋಣಂತ. ಇದು ಎಷ್ಟು ಕೆಳಗದ ಅಂದ್ರೆ ನಾವು ಬಗ್ಗಿನೇ ಹೋಗ್ಬೇಕಾಗ್ತೈತಿ ಒಳಗೆ. ಇಲ್ಲಿ ಅದ ನೋಡ್ರಿ ನಮ್ಮ ಸಂಗಮನಾಥ. ಮ್ಯಾಲೆ ನೋಡ್ರಿ ಎಷ್ಟು ಗಂಟೆ ಎಲ್ಲ ಕಟ್ಟ್ಯಾರ ಅಂತ ಹೇಳಿ. ಗೈಸ್, ಇವ್ರು ಇಲ್ಲಿಂದ ಪ್ರಧಾನ ಅರ್ಚಕರಂತ.
ಯಾವತ್ತೂ ಇಲ್ಲಿ ಪೂಜೆ ಮಾಡ್ತಿರ್ತಾರೆ. ಮತ್ತು ನಾ ಇವ್ರ ಕಡೆ ಕೇಳ್ಕೊಂಡಾಗ ಗೊತ್ತಾಯಿತು ಇದು ಗುಡಿ ಏನದ 12ನೇ ಶತಮಾನದ ಗುಡಿ ಅದ ಅಂತ ನೋಡ್ರಿ. ಇದು ನರ್ನಾಡ ಸ್ಪೆಷಲ್ ರೀ. ಒಟ್ಟು 360 ಲಿಂಗದ 2ನೇ ಸ್ಪೆಷಲ್ ರೀ. ಹೌದ್ರಿ. ಹಾಂ 360 ಲಿಂಗ ಎಲ್ಲದಾವ್ರಿ? ಇಲ್ಲಿ ನಮ್ಮ ಊರು ಏರಿಯಾ ಸುತ್ತಮುತ್ತ ಅದಾವ್ರಿ ಒಟ್ಟ ನಮ್ಮ ಏರಿಯಾದಾಗ ಅದ ಒಟ್ಟು. ಹೌದಲ್ರಿ? ಒಮ್ಮೆ ಶಿವರಾತ್ರಿ ಒಮ್ಮೆ ಪೂಜಾಕಾರಿ. ಹೌದಲ್ರಿ? ರಾತ್ರಿ 9 ಗಂಟೆ ಬಿಟ್ಟರೆ ಬೆಳಗ್ಗೆ 9 ಗಂಟೆ ತನಕ ಪೂಜಾಕಾರಿ. ಹೌದಲ್ರಿ? 12 ತಾಸು. ಈ ಕ್ಷೇತ್ರದ ವಿಶೇಷ ಏನಂದ್ರೆ ಇಲ್ಲಿ ಟೋಟಲ್ ಆಗಿ 360 ಲಿಂಗಗಳದಾವಂತ ಊರು ಸುತ್ತ. ಸೊ ಎಲ್ಲ ಶಿವರಾತ್ರಿಗಿನೇ ಇಲ್ಲಿ ಪೂಜೆ ನಡೀತದಂತ ನೋಡ್ರಿ. ಈ ಕ್ಷೇತ್ರಕ್ಕೆ 2ನೇ ಶ್ರೀಶೈಲ ಅಂತಲೂ ಕರೀತಾರೆ. ಗುಡಿಗಳ ಬಾಗ್ಲ ಯಾಕೆ ಸಣ್ಣ ಇರ್ತಾವ ಅಂದ್ರೆ ದೇವ್ರ ಸಮ್ಮುಖ ಹೋಗ್ಬೇಕಾದ್ರೆ ಯಾವತ್ತೂ ನಾವು ನಮ್ಮ ತಲೆ ಬಾಗಿನ ಹೋಗಬೇಕು ಅನ್ನೋದು ಇದ್ರ ಹಿಂದಿನ ಉದ್ದೇಶ ನೋಡ್ರಿ. ಇಲ್ಲಿಂದ ದರ್ಶನ ತಗೊಂಡು ನಾವು ಹೋಗ್ತಿರೋದ ಆ ಕಡೆ ಬಸವಣ್ಣನ ಗುಡಿ ಐತಿ. ಸೊ ಆ ಬಸವಣ್ಣನ ಗುಡಿ ಕಡೆ ಹೊಂಟೀವಿ. ಎಲ್ಲರೂ ಕಾರ್ನಾಗ ಹೊಂಟಾರ, ನಾ ಅಷ್ಟ ನಡ್ಕೋತ ಹೋಗ್ತೀನಿ. ನಡೀರಿ ನಾವ ಫಸ್ಟ್ ಹೋಗೋಣ ಅಂತ. 1 minute later. ಅವ್ರು ಹೋದ್ರು ನೋಡ್ರಿ ಮುಂದೆ. ಇಲ್ಲಿ ನಡ್ಕೋತ ಹೊಂಟೇನೆ, ಅವ್ರಲ್ಲಿ ಮುಂದೆ ಹೋದ್ರು. ಇಲ್ಲಿ ಬಸವಣ್ಣಂದ ಏನು ವಿಶೇಷತೆ ಅಂದ್ರೆ ಈ ಬಸವಣ್ಣನಾಗ ಜೀವ ಅದ ಅಂತ ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ಬಸವಣ್ಣ ಬೆಳಿತಾನ್ರಿ ಇಲ್ಲೇ. ನೋಡು ನಡೀರಿ ಹೆಂಗದ ನಮ್ಮ ಬಸವಣ್ಣ ಅಂತ ಹೇಳ್ತೀವಿ. 1 minute later. ಇಲ್ಲೇ ಬಂದ್ವಿ ನೋಡ್ರಿ ಬಸವಣ್ಣನ ಗುಡಿಗೆ. ಬರೀ ಬಸವಣ್ಣನ ದೇವಸ್ಥಾನ ಅಷ್ಟೇ ಅಲ್ಲ, ಇಲ್ಲಿ ಶಿವನ ದೇವಸ್ಥಾನನೂ ಅದ. ಆ್ಯಂಡ್ ಆ ಶಿವನ ದೇವಸ್ಥಾನಗೂ ಒಂದು ಸ್ಪೆಷಾಲಿಟಿ ಅದ. ಇರುವಂಥ ಶಿವನ ದೇವಸ್ಥಾನದ ಕೆಳಗೆ 12ನೇ ಶತಮಾನದ ಶಿವಲಿಂಗ ಅದ ರೀ. ಅದನ್ನು ಹೋಗಿ ನೋಡಿ ಬಂದೀನಿ. ಬಟ್ ಇವಾಗೇನು ತೋರಿಸ್ಲಿಕ್ಕೆ ಆಗಂಗಿಲ್ಲ, ಬಿಕಾಸ್ ಅಲ್ಲಿ ಅಲೌ ಮಾಡೋಂಗಿಲ್ಲ. ಅಲ್ಲಿರೋದು ನಮ್ಮ ಬಸವಣ್ಣನ ಗುಡಿ ನೋಡ್ರಿ. ಇಲ್ಲಿ ಭಾಳಕೊಂದ ಹುಂಚಿಕಾಯಿ ಗಿಡಗಳು ಹಚ್ಚಾರ. ಅಲ್ಲಿ ಸೂರ್ಯ ಮುಣಗ್ಲಾಕತ್ತಾನ. ಸೊ ತೆಂಗಿನಕಾಯಿ ಗಿಡಗಳೂ ಅದಾವೆ ನೋಡ್ರಿ. ಬರ್ರಿ ನಿಮಗೆ ಬಸವಣ್ಣ ತೋರಿಸ್ತೀನಿ. ಇದೇ ನೋಡ್ರಿ ಬಸವಣ್ಣನ ಗುಡಿ. ಬಟ್ ಇವಾಗ ಲಾಕ್ ಆಗ್ಯದ, ಸಂಜೆ ಒಳಗೆ ತೆಗಿತಾರ್ರಿ. ಬಸವಣ್ಣ ನೋಡ್ರಿ ಒಳಗೆ ಎಷ್ಟು ದೊಡ್ಡವ ಅದಾನ. ಸೊ ಈ ಬಸವಣ್ಣ ನೋಡಿದ್ರೆ ಸ್ಟಾರ್ಟಿಂಗ್ ಭಾಳ ಸಣ್ಣದಿತ್ತು ಇದ್ರದ್ದು ಮೂರ್ತಿ. ಇವಾಗ ನೋಡ್ರಿ ಫುಲ್ ಇಲ್ಲಿಗೆ ಬಂದದ ಮೂರ್ತಿ. ಯಾಕೆ ಹಿಂಗಾಗ್ಯದ ಅಂದ್ರೆ ಈ ಬಸವಣ್ಣ ಬೆಳಿತಾನಂತ. ಬೆಳೆದಿದ್ದ ಕಾರಣಕ್ಕೆ ಇಷ್ಟು ಎತ್ತರ ಆಗ್ಯಾನ. ಈಗ ಬೆಳವಣಿಗೆ ನಿಂತದ. ಯಾಕಂದ್ರೆ ಇವಂದ ಬೆನ್ನಿನಾಗ ಒಂದು ಹಾರಿ ಅನ್ನೋದು ಹೊಡೆದಾರಂತ್ರಿ. ಸೊ ಅವಾಗಿನಿಂದ ಇವಂದ ಗ್ರೋತ್ ಸ್ಟಾಪ್ ಆಗ್ಯದ. ಇಲ್ಲಿ ನೋಡ್ಬೋದು ಮ್ಯಾಲ್ ಛತ್ತದಿಂದ ಅವನಿಗೆ ಎಷ್ಟು ಡಿಫ್ರೆನ್ಸ್ ಅದ ಹೈಟ್ ಒಳಗೆ. ಈ ಹುಂಚೆ ಗಿಡಕ್ಕೆ 700ರಿಂದ 800 ವರ್ಷ ವಯಸ್ಸಂತ ನೋಡ್ರಿ. ಗುಡಿ ಕೆಳಗೆ ಶಿವಲಿಂಗ ಅದ ಅಂತ ಹೇಳ್ದಲ್ಲ ಆಗಲೇ, ಆ ಶಿವನ್ ಗುಡಿ ಇರೋದು ಇಲ್ಲಿ ನೋಡ್ರಿ. ಅನ್ಫಾರ್ಚುನೇಟ್ಲಿ ಈ ಗುಡಿ ಸಹ ಲಾಕ್ ಮಾಡ್ಯಾರ. ಗೈಸ್ ಇಲ್ಲಿರುವಂಥ ಗುಡಿಗಳೆಲ್ಲ ಮುಚ್ಚಾವ. ಯಾಕಂದ್ರೆ ನಾ ಬಂದಿರೋದು ಈಗ 5 ಗಂಟೆ ಆಗ್ಯದ. ಗುಡಿಗಳೆಲ್ಲ ಓಪನ್ ಆಗೋದು 5:30 ಮ್ಯಾಲಂತ್ರಿ. ಯಾಕಂದ್ರೆ ಅವಾಗೆ ಬಂದು ಪೂಜೆ ಮಾಡ್ತಾರೆ ಇಲ್ಲಿ. ನಿಮಗೆ ಆ ಶಿವಲಿಂಗ ಮತ್ತು ಬಸವಣ್ಣ ಎಲ್ಲ ಸರಿಯಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಟೈಮ್ ಅಂತೂ ಭಾಳ ಆಗ್ಯದ. ಸಂಜೆ ಹಳೆ ಸನ್ಸೆಟ್ ಅಂತೂ ಆಗ್ಲಿಕ್ಕೆ ಬಂದದ. ಅಲ್ಲಿ ನೋಡ್ರಿ ಸಣ್ಣ ಸೆಟ್ ಆಗ್ಲಿಕ್ಕೆ ತಯಾರಾಗ್ಯಾನ. ಸೊ ನಡೀರಿ ಇವತ್ತು ವ್ಲಾಗ್ನಾಗ ಇಷ್ಟೇ. ಸಿಗುನಂತ ಮುಂದಿನ ವ್ಲಾಗ್ನಾಗ. ಸೊ ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.